ಹಾಯ್ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಸೌಂದರ್ಯ ಲಹರಿಯ 3 ಮತ್ತು 4ನೇ ಶ್ಲೋಕ ಹಾಗೂ ಅದರ ಅರ್ಥಗಳು. ಶ್ಲೋಕ ಸಂಖ್ಯೆ 3 ಮತ್ತು 4. ಅವಿದ್ಯಾನಾಮಂತಸ್ತಿಮಿರಮಿಹಿರದ್ವೀಪನಗರೀ ಜಡಾನಾಂ ಚೈತನ್ಯಸ್ತಬಕಮಕರಂದಶ್ರುತಿಝರೀ ದರಿದ್ರಾಣಾಂ ಚಿಂತಾಮಣಿಗುಣನಿಕಾ ಜನ್ಮಜಲಧೌ ನಿಮಗ್ನಾನಾಂ ದಂಷ್ಟ್ರಾ ಮುರರಿಪುವರಾಹಸ್ಯ ಭವತಿ ತ್ವದನ್ಯಃ ಪಾಣಿಭ್ಯಾಂ ಅಭಯವರದೋ ದೈವತಗಣಃ ತ್ವಮೇಕಾ ನೈವಾಸಿ ಪ್ರಕಟಿತವರಾಭೀತ್ಯಭಿನಯಾ ಭಯಾತ್ರಾತುಂ ದಾತುಂ ಫಲಮಪಿ ಚ ವಾಂಛಾಸಮಧಿಕಂ ಶರಣ್ಯೇ ಲೋಕಾನಾಂ ತವ ಹಿ ಚರಣಾವೇವ ನಿಪುಣಂ. ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಆಲ್ ಅಂತ ಬೆಲ್ ಐಕಾನ್ ಬಾರಿಸ್ರಿ. 3ನೇ ಶ್ಲೋಕದ ಅರ್ಥ. ಹೇ ದೇವ, ನಿನ್ನ ಪಾದಧೂಳಿಯು ಅಜ್ಞಾನಿಗಳ ಅವಿದ್ಯೆ ಎಂಬ ಅಂಧಕಾರಕ್ಕೆ ಸೂರ್ಯನಂತೆ, ಮೂಢರಿಗೆ ಚೈತನ್ಯವೆಂಬ ಹೂಗುಂಚಲ ಜೇನಧಾರೆಯಂತೆ, ಬಡವರಿಗೆ ಬಯಸಿದ್ದನ್ನು ಕೊಡುವ ಚಿಂತಾಮಣಿ ಗಣದಂತೆ, ಸಂಸಾರ ಸಾಗರದಲ್ಲಿ ಮುಳುಗಿದವರಿಗೆ ವರಾಹರೂಪಿ ಮಹಾವಿಷ್ಣುವಿನ ಕೋರೆ ದಾಡೆಯಂತೆ ತಾರಕವಾಗಿದೆ. 4ನೇ ಶ್ಲೋಕದ ಅರ್ಥ. ಹೇ ಭಗವತಿ, ನಿನ್ನ ಹೊರತು ಅಭಯ ನೀಡುವವರು ಅನ್ಯರಿಲ್ಲ. ಇತರ ದೇವತೆಗಳು ತಮ್ಮ ಕೈಗಳಲ್ಲಿ ಅಭಯ ವರಪ್ರದ ಮುದ್ರೆಗಳನ್ನು ತೋರಿಸಿದ್ದಾರೆ. ನೀನು ಹಾಗೆ ಮಾಡುತ್ತಿಲ್ಲ. ಕಾರಣ, ನಿನ್ನ ಪಾದಗಳೇ ನಮ್ಮನ್ನು ಸಲಹಿ ಬೇಡಿದ್ದಕ್ಕಿಂತ ಹೆಚ್ಚು ಫಲ ನೀಡಲು ಸಮರ್ಥವಾಗಿದೆ. ಶ್ಲೋಕ 5 ಮತ್ತು 6. ಹರಿಸ್ತ್ವಾಮಾರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀ ಪುರಾನಾರೀ ಭೂತ್ವಾ ಪುರರಿಪುಮಪಿ ಕ್ಷೋಭಮನಯತ್ ಸ್ಮರೋಪಿ ತ್ವಾಂ ನತ್ವಾ ರತಿನಯನಲೇಹ್ಯೇನ ವಪುಷಾ ಮುನೀನಾಮಪ್ಯಂತಃ ಪ್ರಭವತಿ ಮೋಹಾಯ ಮಹತಾಂ ಧನುಪೌಷ್ಪಂ ಮೌರ್ವೀ ಮಧುಕರಮಯೀ ಪಂಚವಿಶಿಖಾಃ ವಸಂತಃ ಸಾಮಂತೋ ಮಲಯಮರುದಾಯೋಧನರಥಃ ತಥಾಪೇಕಃ ಸರ್ವಂ ಹಿಮಗಿರಿಸುತೆ ಕಾಮಪಿ ಕೃಪಾಂ ಅಪಾಂಗಾತ್ತೇ ಲಬ್ಧ್ವಾ ಜಗದಿದಮನಂಗೋ ವಿಜಯತೆ. ಶ್ಲೋಕ ಸಂಖ್ಯೆ 5ರ ಅರ್ಥ. ಎಲೈ ದೇವಿ, ಹಿಂದೆ ಭಗವಾನ್ ಮಹಾವಿಷ್ಣುವು 3 ಲೋಕಗಳಿಗೆ ಮಾತೆಯಾದ ನಿನ್ನನ್ನು ಪೂಜಿಸಿ ಹೆಣ್ಣಿನ ರೂಪ ತಳೆದು ತ್ರಿಪುರಾರಿಯಾದ ಶಿವನ ಮನಸ್ಸನ್ನು ಕಲಕಿದನು. ಕಾಮದೇವನು ನಿನ್ನನ್ನು ನಮಿಸಿ ರತಿಯ ಕಣ್ಣುಗಳಿಗೆ ಹಬ್ಬವಾದ ತನ್ನ ಶರೀರದಿಂದ ಮುನಿಗಳ ಮನಸ್ಸನ್ನು ಕೂಡ ವಿಚಲಿಸಬಲ್ಲವನಾದನಲ್ಲವೇ. 6ನೇ ಶ್ಲೋಕದ ಅರ್ಥ. ಹೇ ಹಿಮಗಿರಿಸುತ್ತೆ, ಮನ್ಮಥನ ಬಿಲ್ಲು ಹೂಗಳದ್ದು, ಹೆದೆ ದುಂಬಿಗಳದ್ದು, ಬಾಣಗಳೋ ಹೂವಿನವು. ಅವನ ಗೆಳೆಯ ವಸಂತ, ರಥವಾದರೋ ಮಲೆಯ ಮಾರುತ. ಹೀಗೆ ಅವನಿಗೆಲ್ಲ ಇದ್ದರೂ ನಿನ್ನ ಕೃಪೆಯಿಂದ ಮಾತ್ರ ಜಗತ್ತನ್ನು ಗೆಲ್ಲಬಲ್ಲ.